ಮಾತನಾಡ್ತಾ ಇದ್ವಿ ಬಿಜೆಪಿ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಈಗ ಸದ್ಯಕ್ಕೆ ನೀಟ್ ವಿಚಾರದಲ್ಲಿ ಏನು ಬ್ಯುಸಿ ಇದ್ದಾರೆ. ಇದೇ ಸಂದರ್ಭವನ್ನ ಬಳಕೆ ಮಾಡಿಕೊಂಡು ಡಿಲಿಮಿಟೇಷನ್ ಅನ್ನ ಆ ಬಿಲ್ ಅನ್ನ ಪಾಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ವೆಂಕಟೇಶ್ ದೊಡ್ಡೇರಿ ಸರ್, ದಕ್ಷಿಣದ ರಾಜ್ಯಗಳು ಬಿಜೆಪಿ ಪಾಲಿಗೆ ಯಾವತ್ತಿಗೂ ಕೂಡ ಸಿಗದ ಒಂದು ರೀತಿಯ ತುತ್ತು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಅದಕ್ಕೆ ಹಿಂದಿನ ಅನೇಕ ಚುನಾವಣೆಗಳು ಉದಾಹರಣೆಯಾಗಿ ನಿಲ್ತಾ ಇದೆ. ಹೀಗಾಗಿ ಈ ಡಿಲಿಮಿಟೇಷನ್ ಅಲ್ಲಿ ದಕ್ಷಿಣದಲ್ಲಿ ಸದ್ಯಕ್ಕಿರ್ತಕ್ಕಂಥ 24.3% ಕ್ಷೇತ್ರಗಳನ್ನ 20.7ಕ್ಕೆ ಇಳಿಸಿ ಹಿಂದಿ ಬೆಲ್ಟ್ ವೇರ್ ಬಿಜೆಪಿ ಪರ್ಫಾರ್ಮ್ಸ್ ವೆಲ್ ಅದನ್ನ 38ರಿಂದ 43.1ಕ್ಕೆ ಏರಿಕೆ ಮಾಡಿಕೊಂಡು ಮುಂದಿನ ಚುನಾವಣೆಗೆ ನೀವು ಸೇಫರ್ ಝೋನ್ ತರ್ತಿದ್ದೀರಿ. ಇದು ವಿರೋಧ ಪಕ್ಷಕ್ಕೆ ಅರ್ಥ ಆಗದೆ ಇರೋ ಏನೋ ಕಠಿಣವಾದ ಗಣಿತ ಏನಲ್ಲ ಸರ್. ಈ ಡಿಲಿಮಿಟೇಷನ್ ಬಿಲ್ಲನ್ನು ತಂದ ಸಂದರ್ಭದಲ್ಲಿ DMK ಮತ್ತು ಇತರ ವಿರೋಧ ಪಕ್ಷಗಳು ದೊಡ್ಡ ಒಂದು ಸುದ್ದಿಯನ್ನು ಮಾಡಿದವು. ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗ್ತದೆ, ಅದಕ್ಕೇನಾದರೂ ಮಾಡಬೇಕು. ಅದಕ್ಕೆ ಒಂದು ಫಾರ್ಮುಲಾವನ್ನು ನಮ್ಮ ಉಪಾಧ್ಯಾಯ ಸರ್ ಹೇಳಿದ ಪ್ರಕಾರ ಮಾಡಲಾಯ್ತು. ಏನಂದರೆ ಸಾರಾಸಗಟಾಗಿ 50% ನಾವು ಇನ್ಕ್ರೀಸ್ ಮಾಡಿ ಪರ್ಸೆಂಟೇಜ್ ನೋಡಿದಂಥ ಸಂದರ್ಭದಲ್ಲಿ ತಮಗೆ ಇಲ್ಲಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 28 ಇದ್ದರೆ ಅದು 42 ಆಗುತ್ತೆ, ಆಂಧ್ರ ಪ್ರದೇಶದಲ್ಲಿ 25 ಇದ್ದರೆ 38 ಆಗುತ್ತೆ, ತೆಲಂಗಾಣದಲ್ಲಿ 17 ಇದ್ದರೆ 26 ಆಗುತ್ತೆ, ಹಾಗೆ ತಮಿಳುನಾಡಲ್ಲಿ 59 ಆಗುತ್ತೆ. ಒಟ್ಟಾರೆ ಪರ್ಸೆಂಟೇಜ್ ಈಗಿರೋದಕ್ಕೆ 23.76ಕ್ಕೆ ಬಂದರೆ 23.93 ಬರುತ್ತೆ. ಕನ್ನ ಈ ಒಂದು ಸದರನ್ ಸ್ಟೇಟ್ಗೆ ಯಾವುದೇ ರೀತಿ ಅನ್ಯಾಯ ಆಗಲ್ಲ ಅನ್ನೋದನ್ನ ಮುಗಿಸ್ಬಿಡಿ, ನೀವು ಅವ್ರ ಜೊತೆ ಎಫೆಕ್ಟ್ ಮಾಡ್ಕೋಬೇಡಿ. ನಿಮ್ಮ ಅಭಿಪ್ರಾಯ ಇದ್ರೆ ಅದಕ್ಕೆ ಪರಿಗಣಿಸೋಣ. ಸ್ಟ್ಯಾಚ್ಯೂಟ್ ಇನ್ನೂ ಆಗಿಲ್ಲ, ಇದು ಡಿಸ್ಕಷನ್, ನಿಮ್ಮ ಸಲಹೆಯನ್ನು ಕೂಡ ಕಳಿಸ್ಕೊಡೋಣ. ಆದ್ರೆ ಇವತ್ತು 28 ಇರತಕ್ಕಂಥದ್ದು 42 ಆದ್ರೆ 5.1% ಜಾಸ್ತಿ ಆಗುತ್ತೆ ಇವತ್ತು ಅಂತ ಹೇಳಿದ ಮೇಲೆ ಬಹುತೇಕರು ಅದನ್ನ ಒಪ್ಕೊಂಡ್ರೆ ನಮ್ಮ ಉಪಾಧ್ಯಾಯ ಸರ್ ಪ್ರಕಾರ ಕ್ರೆಡಿಟ್ ಅವ್ರಿಗೆ ಹೋಗ್ಬಿಡುತ್ತೆ. ಈ ದೇಶದ ಪ್ರಗತಿ ಆಗ್ಬಿಟ್ರೆ ಕ್ರೆಡಿಟ್ ಅವ್ರಿಗೆ ಹೋಗ್ಬಿಡುತ್ತೆ ಅನ್ನೋ ಒಂದು ಸಣ್ಣ ಸಂಕುಚಿತ ಮನೋಭಾವ ವಿರೋಧ ಪಕ್ಷದ ಕಾಂಗ್ರೆಸ್ ಪಕ್ಷಕ್ಕೆ ಇರಬಾರ್ದು ಅಂತ ನಮ್ಮ ಒಂದು ಡಿಮ್ಯಾಂಡ್. 2023ರಲ್ಲಿ ಮೋದಿಜಿಯವರು ಮತ್ತೆ ಅಮಿತ್ ಶಾ ಅವರು ಹೇಳಿದ್ರು, ಈ ಒಂದು ಮುಂದಿನ ಒಂದು ಏನು ಕಾಲ ಇದೆ ಅದು ದೊಡ್ಡ ಒಂದು ಪರ್ವವಾಗ್ತದೆ, ಮಹಿಳಾ ಮೀಸಲಾತಿ ಮತ್ತು ಡಿಲಿಮಿಟೇಷನ್ ನಾವು ಮಾಡ್ತೀವಿ, ಇದು ಸಂವಿಧಾನಕ್ಕೆ ಅವಶ್ಯಕತೆ ಇದೆ ಅಂತ. ಅಂದ್ರೆ 1976ರಲ್ಲಿ ಮಾಡಿದಂಥ ಲಿಮಿಟೇಷನ್ 545 ಪೋಸ್ಟ್ ಏನಿದೆ, ಇವತ್ತು ಈ ದೇಶದ ಪಾಪ್ಯುಲೇಷನ್ ಇದೆ ಎಷ್ಟಿದೆ, ಅವತ್ತೆಷ್ಟಿತ್ತು. ಇವತ್ತು ನಮ್ಮ ಸಣ್ಣ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಒಂದು 80ರಿಂದ 75 ಲಕ್ಷ ಹೋಟ್ಲಲ್ಲಿ ಇರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ಬರೀ 3 ಕಾನ್ಸ್ಟಿಟ್ಯೂನ್ಸಿ ಇದೆ ಬೆಂಗಳೂರಿನಲ್ಲಿ. ಒಂದು ಕಡೆ 25 ಉತ್ತರಹಳ್ಳಿಯಿಂದ ಸ್ಟಾರ್ಟ್ ಆದ್ರೆ ಚಿಕ್ಕಬಳ್ಳಾಪುರಕ್ಕೆ ಹೊರಗಡೆ ಹೋಗುತ್ತೆ, ಕೋಲಾರದಿಂದ ಇನ್ನೊಂದು ಕಡೆ ಹೋಗುತ್ತೆ. ಒಬ್ಬ MP ಏನನ್ನ ಮಾಡ್ಬೋದು, ನಿಮಗೆ ಏನನ್ನ ಮಾಡಕ್ಕಾಗ್ತದೆ. ಅದಕ್ಕೆ ಒಂದು ಸಮಾನಾಂತರವಾದಂತ ಒಂದು ವಿಸ್ತರಣೆ ಮಾಡಿ. ವೆರಿ ಸ್ಮಾರ್ಟ್ಲಿ ಕರ್ನಾಟಕದ್ದು 28 ಇದ್ದಿದ್ದು 42 ಆಗುತ್ತೆ, ತಮಿಳುನಾಡಿದ್ದು 39 ಇದ್ದಿದ್ದು 59 ಆಗುತ್ತೆ. ಹಿಂಗೆ 50% ಲೆಕ್ಕ ಕೊಟ್ರಿ ಕರೆಕ್ಟ್ ಇದೆ ಸರ್. ಬಟ್ ನೋಡಿ, 4 ರಾಜ್ಯದ ಉದಾಹರಣೆ ತಗೊಂಡ್ಬಿಡೋಣ ವೆರಿ ಕ್ವಿಕ್ಲಿ. ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಬಿಹಾರ ಆಫ್ಟರ್ 50% ತಗೊಂಡು ಡಿಲಿಮಿಟೇಷನ್ ಜಾಸ್ತಿ ಮಾಡಿದ್ರು ಕೂಡ ಅಪ್ರಾಕ್ಸಿಮೇಟ್ಲಿ 390+ ಈ 4 ರಾಜ್ಯದ್ದು ಉತ್ತರ ಭಾರತ ಭಾಗದ್ದು 390+ ಕ್ಷೇತ್ರಗಳಾಗುತ್ತೆ. ಇದೇ ನೀವು ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ ಲೆಕ್ಕ ಹಾಕಿದ್ರೆ ಸರ್ 160, 170 ಎಲ್ಲಿಂದ ಎಲ್ಲಿಗೆ ಸರ್? ಇದು ಎಲ್ಲಿಂದ ಎಲ್ಲಿಗೆ? ಇದನ್ನೇ ಅಲ್ವಾ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾ ಇರೋದು. ಎಲ್ಲಿ ನಿಮಗೆ ವೋಟ್ ಬೀಳಲ್ಲ ಅಂತ ಗೊತ್ತಿದೆ ಅದನ್ನ 160, 170ಕ್ಕೆ ರಿಸ್ಟ್ರಿಕ್ಟ್ ಮಾಡ್ತೀರಿ. ಅವ್ರು ಉತ್ತರ ಕೊಟ್ಬಿಡ್ಲಿ ಸರ್. ಅದಾದ್ಮೇಲೆ ನೀವು ಕೂಡ ಸೇಮ್ ಪ್ರಶ್ನೆಗೆ ಉತ್ತರ ಕೊಡಿ. ಎಲ್ಲಿ ನಿಮಗೆ ವೋಟ್ ಬೀಳುತ್ತೆ ಹಿಂದಿ ಬೆಲ್ಟು, ಅದನ್ನ 300, 400ರ ಗಡಿಯಲ್ಲಿ ತೆಗೆದುಕೊಂಡು ಹೋಗ್ತಿದ್ದೀರಿ. ಗೊತ್ತಾಗದೆ ಇರೋಷ್ಟು ಬುದ್ಧುಗಳ ವಿರೋಧ ಪಕ್ಷದವರು. ಅಷ್ಟೇ ಪ್ರಶ್ನೆ. ಇದು ಕಳ್ಳ ಜಾಣತನ ಇದಷ್ಟೇ, ಅವ್ರಿಗೆ ಗೊತ್ತಿದೆ. ಆದ್ರೆ ಇವತ್ತು ನಾವು ಮಾಡ್ತೀವಿ, ಅವ್ರು ಬಂದು ಸದನದಲ್ಲಿ ಹೇಳಿ ಹೊರಗಡೆ ಆಗ್ತಿರ್ತಾರೆ, ಬೇರೆ ದೇಶಕ್ಕೆ ಹೋಗಿ ತಿರುಗ್ತಾ ಇರ್ತಾರೆ, ಈ ದೇಶದ ಸುತ್ತಾ ಇರ್ತಾರೆ. ಈ ರಾಜ್ಯ ಈ ದೇಶ ಸುಡ್ತಾ ಇದೆ, ಈಗ ಈ ರಾಜ್ಯದಲ್ಲಿ ಸುಡ್ತಾ ಇದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಹೋಗಿ ಅಲ್ಲಿ ನಿಂತಿದ್ದಾರೆ, ಹಿಂದೆಗಡೆ ಕೈ ಕಟ್ಕೊಂಡು ನಿಂತಿದ್ದಾರೆ. ಹಾಗೇನೆ ರಾಹುಲ್ ಗಾಂಧಿ ಬೇರೆ ದೇಶ ವಿಲಾಸಿ ಜೀವನ ಮಾಡ್ಕೊಂಡು ಬರ್ತಾರೆ. ಅದು ಪರವಾಗಿಲ್ಲ. ನಿಮಗೆ ಚರ್ಚೆ ಮಾಡಿ, ಅಸೆಂಬ್ಲಿಗೆ ಬನ್ನಿ, ಲೋಕಸಭೆಗೆ ಬನ್ನಿ, ಚರ್ಚೆ ಮಾಡಿ, ನಿಮ್ಮ ಅಭಿಪ್ರಾಯ ಹೇಳಿ. ನಿಮ್ಮ ಅಭಿಪ್ರಾಯ ತಗೊಂಡೇ ಮಾಡ್ತೀವಿ ಅಂತ ಹೇಳಿರೋದು. ಅದು ಏನ್ ಹೇಳಿದಾರೆ ನಮ್ಮ ಈ ಗೃಹ ಸಚಿವರು, ಸರಿ ಏನ್ ಹೇಳಿದ್ದಾರೆ ಇವತ್ತು ಕೂಡ ಹೇಳಿದ್ದಾರೆ, ಏನಂತಂದ್ರೆ ಇದು ಯಾವುದೇ ಕಾರಣಕ್ಕೂ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆಯಾಗದೆ ಇದನ್ನ ನಾವು ಒಪ್ಕೊಳ್ಳೋದಿಲ್ಲ. ರಾಷ್ಟ್ರಪತಿಗಳಿಂದ ಅಂಕಿತ ಆದ್ಮೇಲೆ ಮಾತ್ರ ನಿಮ್ಮ ಸಲಹೆಗಳನ್ನ ಕೊಡಿ. ನಿಮ್ಮ